ಗೌರಿಬಿದನೂರು ತಾಲೂಕಿನ ತೋಂಡೆಬಾವಿ ಹೋಬಳಿ ಚರಕಮಟ್ಟನಹಳ್ಳಿ ಗ್ರಾಮದಲ್ಲಿ ಕುಸುಮ್-ಸಿ ಯೋಜನೆಯಡಿ ನಿರ್ಮಾಣವಾಗಿರುವ 20 ಮೆಗಾವ್ಯಾಟ್ ಸೌರ ವಿದ್ಯುತ್ ಸ್ಥಾವರ ಘಟಕಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಡಾ ಸುಧಾಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕುಸುಮ್-ಸಿ ಸೌರ ವಿದ್ಯುತ್ ಘಟಕಕ್ಕೆ ಜಮೀನು ನೀಡಿರುವ ರೈತರ ಬಳಿ ಸಂವಾದ ನಡೆಸಿದರು. ನಂತರ ಸಂಸದರಾದ ಡಾ ಕೆ ಸುಧಾಕರ್ ಅವರು ಮಾತನಾಡಿ, ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆ ತಂದು ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅಂತ ತಿಳಿಸಿದರು. ವಿದ್ಯುತ್ನ ವಿಷಯದಲ್ಲಿ ರೈತರು ಇನ್ನೂ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರದಂತೆ ಬಯಲು ಸೀಮೆ ಪ್ರದೇಶದಲ್ಲಿ ರೈತರು ಕೃಷಿ ಕ್ಷೇತ್ರದಲ್ಲಿ ವಿಭಿನ್ನವಾದ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಇದಕ್ಕಾಗಿಯೇ ಕೇಂದ್ರ ಸರ್ಕಾರ ಕುಸುಮ್ ಯೋಜನೆ ಜಾರಿ ಮಾಡಿದೆ. ಇಂಧನ ಉಳಿತಾಯದ ವಿಷಯದಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಮುನ್ನಡೆ ಸಾಧಿಸಿದೆ. ಪರಿಸರ ಸ್ನೇಹಿಯಾದ ಸೌರಶಕ್ತಿಯ ಬಳಕೆಯನ್ನು ಹೆಚ್ಚಿಸುವ ಯೋಜನೆಗಳಲ್ಲಿ ಕುಸುಮ್ ಕೂಡ ಒಂದು ಎಂದಿದ್ದಾರೆ. ಪಂಪ್ಸೆಟ್ಗಳು ನೀರಾವರಿಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತವೆ. ಒಂದು ದಿನ ವಿದ್ಯುತ್ ಇಲ್ಲವಾದರೆ ರೈತರು ಹೊಲ ತೋಟಗಳಿಗೆ ನೀರು ಹರಿಸಲು ಪರದಾಡಬೇಕಾಗುತ್ತದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕುಸುಮ್ ಹೆಸರಿನಲ್ಲಿ ರೈತರ ನೆರವಿಗೆ ಧಾವಿಸಿದೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಕುಸುಮ್-ಸಿ ಸ್ಥಾವರದ ಸಿಬ್ಬಂದಿ ವರ್ಗದವರು, ಮಂಚೇನಹಳ್ಳಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಹನುಮೇಗೌಡ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಹಿರಿಯ ಮುಖಂಡರಾದ ನಾಗಭೂಷಣ್ ರಾವ್, ಬಿಜೆಪಿ ಪಕ್ಷದ ಮುಖಂಡರಾದ ಮಾರ್ಕೆಟ್ ಮೋಹನ್, ರಮೇಶ್ ರಾವ್ ಶಿಲ್ಕೆ, ತರಿದಾಳು ಮುದ್ದು ವೀರಪ್ಪ, ತಾಲೂಕು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಕೋಡಿರ್ಲಪ್ಪ, ನಗರ ಘಟಕದ ಅಧ್ಯಕ್ಷ ವೇಣು ಮಾಧವ್, ಮಹಿಳಾ ಘಟಕದ ಪಾರ್ವತಮ್ಮ, ಅನಿಲ್, ಮಹೇಶ್, ಗೋವಿಂದರಾಜು, ಗಂಗರಾಜು, ಲಕ್ಷ್ಮೀಪತಿ, ಭರತ್, ಸೇಟು, ರೈತರಾದ ಜಯಚಂದ್ರ ರೆಡ್ಡಿ, ಸಂತೋಷ್ ರಾವ್ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯದ ರೈತರಿಗೆ ನೋಡಿ, ಇಂಥ ಒಳ್ಳೆ ಯೋಜನೆಗಳು ಕುಸುಮ್-ಸಿ ಯೋಜನೆ ರೈತರಿಗೆ ಹಗಲಲ್ಲೇ ವಿದ್ಯುತ್ತನ್ನು ಸೌರಶಕ್ತಿಯ ಮೂಲಕ ಇವತ್ತು ಅಭಿವೃದ್ಧಿಯನ್ನು ಪಡಿಸಿ ಇವತ್ತು ರೈತರಿಗೆ ಹಗಲಲ್ಲೇ ವಿದ್ಯುತ್ತನ್ನು ಕೊಡುವಂಥದ್ದು ಒಂದು ದೊಡ್ಡ ಮಹತ್ವಾಕಾಂಕ್ಷೆ, ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಇದು ಕರ್ನಾಟಕದಲ್ಲಿ ಕೂಡ ನಾವು ಕೊಟ್ಟಿದ್ದೇವೆ. ಪ್ರತಿ ಮೆಗಾವ್ಯಾಟ್ಗೆ 1,10,00,000 ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಮತ್ತು ಇವತ್ತು ಆ ವಿದ್ಯುತ್ ದರ ಕೂಡ ಕಡಿಮೆ ಆಗಿದೆ ಈ ಯೋಜನೆಯಿಂದ. ಅನೇಕ ರೈತರು ರಾತ್ರಿ ಹೊತ್ತು ಹೋಗಿ ರಾತ್ರಿ ಹೊತ್ತು ನೀರನ್ನು ಕಟ್ಟಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ, ಅವರಿಗೆ ಭಾಳಷ್ಟು ತೊಂದರೆಗಳಾಗ್ತಾಯಿತ್ತು. ಅದೆಲ್ಲ ಕೂಡ ತಪ್ಪಿದೆ. ಅನೇಕರು ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ, ಹಾವುಗಳಲ್ಲಿ ಕಚ್ಚಿಕೊಂಡು ರಾತ್ರಿ ಹೊತ್ತು. ಇದೆಲ್ಲ ಕೂಡ ಈ ಯೋಜನೆಯಿಂದ ಅದು ನಿಜವಾಗ್ಲೂ ಕೂಡ ಮುಕ್ತ ಆಗಿದೆ. ಇವತ್ತು ರೈತ ಸ್ನೇಹಿಯಾಗಿರ್ತಕ್ಕಂಥ ಈ ಕುಸುಮ್ ಯೋಜನೆ ಪರಿಣಾಮಕಾರಿಯಾಗಿ ಇವತ್ತು ಗ್ರಾಮೀಣ ಪ್ರದೇಶದ ರೈತರ ಬದುಕು ಮತ್ತಷ್ಟು ಹಸನಾಗಲಿಕ್ಕೆ, ಆರ್ಥಿಕ ಚೈತನ್ಯ ಮತ್ತಷ್ಟು ಅವರಿಗೆ ಒದಗಿಸುವಂಥ ಕಾರ್ಯಕ್ರಮ ಮಾನ್ಯ ನರೇಂದ್ರ ಮೋದಿಯವರ ಯೋಜನೆ ಇದಾಗಿದೆ. ಸರ್, ರೈತರು ಈಗ ನಮಗೆ ಕೊಟ್ಟರೆ ನಾವೇ ಮಾಡ್ಕೊತೀವಿ, ಒಂದು ಸಂಘ ಕಟ್ಟಿ ಅದು ಇದೆ. ಕುಸುಮ್ ಬಿಯಲ್ಲಿ ರೈತರ ಪಂಪ್ಸೆಟ್ಗಳಿಗೆ ರೈತರೇ ಮಾಡಿಕೊಡ್ಬೋದು. ಈ ಯೋಜನೆ ಕುಸುಮ್-ಸಿ ಸ್ವಲ್ಪ ದೊಡ್ಡ ಒಂದು ಬಂಡವಾಳವನ್ನು ಹಾಕುವಂಥ ಯೋಜನೆ ಆಗಿರೋದ್ರಿಂದ ಎಲ್ಲ ರೈತರ ಕೈಯಲ್ಲಿ ಆಗೋದಿಲ್ಲ. ಗ್ರೂಪ್ ಆಫ್ ರೈತರೆಲ್ಲ ಒಂದು ಗುಂಪು ಮಾಡಿಕೊಂಡು ಒಂದು ಸಂಘ ಮಾಡಿಕೊಂಡು ಮಾಡಿದರೆ ಅಭ್ಯಂತರ ಇಲ್ಲ. ನಮ್ಮ ರಾಜ್ಯದವರೇ ಕೇಂದ್ರ ಸಚಿವರಾಗಿರೋದ್ರಿಂದ ಈ ಇಲಾಖೆಗೆ ನಾನು ಖಂಡಿತ ಅವ್ರ ಜೊತೆ ಮಾತನಾಡ್ತೀನಿ. ಕೆಲವು ಪ್ರಮುಖ ರೈತರು ನನ್ನ ಜೊತೆ ಈಗ ಮಾತಾಡಿದ್ದಾರೆ, ನಾವು ಕೂಡ ಮಾಡ್ತಾಯಿದ್ವಿ, ನಮಗೆ ಅವಕಾಶ ಮಾಡಿಕೊಡಿ ಅಂತ. ನಾನು ಖಂಡಿತ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತನಾಡಿ
ಯಾವ ರೀತಿ ಅದನ್ನು ಮಾಡ್ಬೋದು ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮ ರೈತರ ಜೊತೆ ನಾನು ಮಾತಾಡ್ತೀನಿ.